ಫಸ್ಟ್ ಟೈಮೇ ಸರ್ ಇದು. ನಾವು ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ನಾವು ಏನಿಲ್ಲ ಅಂದರೂ ಒಂದು 10 to 15 ಟೈಮ್ಸ್ ಬಂದಿರಬೇಕು ಒಂದು 2 ಇಯರ್ಸಲ್ಲಿ. ಆದರೆ ಯಾವಾಗಲೇ ಒಳಗಡೆ ಹೋಗೋಕ್ಕೆ ಎಷ್ಟೋ ಟ್ರೈ ಮಾಡಿದೆವು, ಏನೋ ಪಾಸ್ ತೆಗಿಸ್ಬೇಕು ಅದು ಇದು ಅಂತ, ಏನೂ ಆಗಲಿಲ್ಲ. ಆದರೆ ಇವತ್ತು ಫ್ರೀಯಾಗಿ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ನಮಗಿಷ್ಟೆಲ್ಲ ಚಾನ್ಸ್ ಸಿಕ್ಕಿದೆ ಅಂದರೆ ಇದು ಒಳ್ಳೆಯದೇ. ಮತ್ಲಬ್ ವಿ ಆರ್ ಲಕ್ಕಿ ಪರ್ಸನ್ಸ್. ಹೌದು ಸರ್. ಮತ್ತು ಇದು ನೋಡಿ, ಇದರದ್ದು ಟೈಟಲ್ ಇದೆ ಫ್ರೀಡಮ್ ಹಬ್ಬ ಅಂತ. ನಾವು ಒಳಗಡೆ ಬರಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಪ್ರಾಬ್ಲಮ್ ಆಗಿಬಿಟ್ಟು ಆಮೇಲೆ ಒಳಗಡೆ ಬಂದಾಗ ಮತ್ತು ಇಲ್ಲಿ ಎಂಟ್ರೆನ್ಸಲ್ಲೇ ನೀವು ನೋಡ್ಬೋದು ವಾಟ್ ಈಸ್ ಮೆಂಟ್ ಟು ಫ್ರೀಡಮ್ ಫಾರ್ ಯು, ಅಂದರೆ ನಿಮಗೆ ಫ್ರೀಡಮ್ ಅಂದರೆ ಏನು ಅಂತ ಬರೆದಿದೆ. ನಾವು ಅಲ್ಲಿ ಬರೆಯೋಕ್ಕಿಂತ ಒಳಗಡೆ ಯಾರು ಬಂದವರಲ್ಲ ಇವತ್ತು ಅವರು ಅಂದರೆ ಅವ್ರಿಗೆ ಗೊತ್ತಾಗುತ್ತೆ ಫ್ರೀಡಮ್ ಅಂದರೆ ಏನಂತ. ನಾವು ಒಳಗಡೆ ಹೋಗಬೇಕಾದ್ರೆ ಅಂದರೆ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಯಿತು. ಅಲ್ಲಿ ನೋಡಿದರೆ ಏಜ್ಡ್ ಪೀಪಲ್ ಇದ್ದರು. ಅಂದರೆ ಇನ್ನೊಂದು ಇಂಟ್ರೆಸ್ಟಿಂಗ್ ನನಗೇನು ಅನಿಸಿದಂದರೆ, ಚಿಕ್ಕವರಿಂದ ದೊಡ್ಡವರು ವಯಸ್ಸಾದವರು ಇದ್ದಾರೆ, ಮತ್ತು ನಾರ್ತ್ ಈಸ್ಟ್ ಪೀಪಲ್ ಇದ್ದಾರೆ, ನಾರ್ತ್ದವ್ರು ಇದ್ದಾರೆ, ಸೌತ್ದವ್ರು ಇದ್ದಾರೆ, ಎಲ್ಲರೂ. ಅಂದರೆ ಇದು ನಮ್ಮ ಕರ್ನಾಟಕ ಫ್ರೀಡಮ್ ಹಬ್ಬ ಅಲ್ಲ, ಇದು ನಮ್ಮ ಇಂಡಿಯನ್ ಫ್ರೀಡಮ್ ಹಬ್ಬ ನನಗೆ ಈಗ ಅನಿಸುತ್ತೆ. ಮತ್ತು ಇದು ಅಂದರೆ ಈ ಥರ ಸ್ಟೆಪ್ಸ್ ತೊಗೋಬೇಕು. ನಾವು ಈ ಥರ ಸ್ಟೆಪ್ಸ್ ತೊಗೋಬೇಕು. ನಾವು ಇದು ಅಂತಿರ್ತೀವಲ್ಲ, ಏನೋ ಬುಕ್ಕಲ್ಲಿ ನಾವು ಓದ್ತಾ ಇರ್ತೇವೆ, ಏನಪ್ಪ ಗೌರ್ಮೆಂಟ್ ಅಂದರೆ ಬರೀ MLA MLC ಅಲ್ಲ, ವಿ ದ ಪೀಪಲ್ ಆಫ್ ಇಂಡಿಯಾ ಇದೆಲ್ಲ ಅಂತಿರ್ತೀವಲ್ಲ. ವಿ ದ ಪೀಪಲ್ ಆಫ್ ಇಂಡಿಯಾದ ರಿಯಲ್ ಇಂಟ್ರೆಸ್ಟ್ ಏನಂತ ಇಲ್ಲಿ ಗೊತ್ತಾಗುತ್ತೆ ನಮಗೆ. ನಾವು ಇಲ್ಲಿ ಬಂದು ನೋಡಿದಾಗ ಇದು ಪೀಪಲ್ ಸೆಂಟ್ರಿಕ್ ಅಂತ ಏನು ನಾವು ಓದ್ತಾ ಇರ್ತೀವಲ್ಲ, ಅದು ಪೀಪಲ್ ಸೆಂಟ್ರಿಕ್ ಏನು ಅದನ್ನು ನಾವು ನೋಡಬೇಕಂದ್ರೆ ಇಲ್ಲಿ ಬಂದಿರಬೇಕು. ಇನ್ಯಾರು ಮಿಸ್ ಮಾಡ್ಕೊತಾರಲ್ಲ, ಅವ್ರು ರಿಯಲ್ ಆಗಿ ಮಿಸ್ ಮಾಡ್ಕೊತಾರಂತ ನಾನು ಹೇಳ್ಬೋದು. ನಮಗೆ ಇದೊಂದು ಒಳ್ಳೆಯ ಸುವರ್ಣ ಅವಕಾಶ ಮಕ್ಕಳಿಗೆ ಇದನ್ನು ತೋರಿಸೋದಕ್ಕೆ. ಅಲ್ಲಿ ಎಲ್ಲ ಮಕ್ಕಳಿಗೆ ಬೇಕಾಗಿರೋವಂಥ ಎಲ್ಲ ಸೌಲಭ್ಯಗಳನ್ನು ಅಲ್ಲಿ ಕೊಟ್ಟಿದ್ದಾರೆ. ಡ್ರಾಯಿಂಗ್ ಮಾಡೋದಾಗಲಿ, ಪ್ರಿಂಟಿಂಗು, ಮತ್ತು ಅಲ್ಲಿ ಸ್ವಲ್ಪ ಮುಂದೆ ಬಂದರೆ ಮೆಡಿಕಲ್ ಇದಂತ ಹೇಳ್ಬಿಟ್ಟು ಯಾರಾದರೂ ಸೀನಿಯರ್ಸ್ ಇಟ್ಟು ಎಮರ್ಜೆನ್ಸಿಗೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಪ್ರತಿಯೊಂದು ಜಿಲ್ಲೆಗಳನ್ನು ಕೂಡ ಇಲ್ಲಿ ಕೂಲಂಕುಷವಾಗಿ ಆಯಾ ಜಿಲ್ಲೆಗಳಿಗೆ ತಕ್ಕಂಥ ಇದು ಸಂಸ್ಕೃತಿಯನ್ನು ಎಲ್ಲ ತೋರಿಸ್ಕೊಟ್ಟಿದ್ದಾರೆ. ತುಂಬ ಸಂತೋಷ. ಇದು ಮೊದಲನೇ ಸಾರಿ, ನಾನು 20 ವರ್ಷ ಆಯಿತು ಬೆಂಗಳೂರಿಗೆ ಬಂದು, ಇದು ಮೊದಲನೇ ಸಾರಿ ನಾನು ಬರ್ತಾ ಇರೋದು ವಿಧಾನಸೌಧ ಒಳಗಡೆ. ಇಷ್ಟೊಂದು ಅವಕಾಶ ಮಾಡಿಕೊಟ್ಟಿದೆ ಸಾರ್ವಜನಿಕರಿಗೆ, ಇಷ್ಟೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಸರ್ಕಾರಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ಇದೇ ಇಂಡಿಪೆಂಡೆನ್ಸ್ ಡೇಗೆ ಇದು ಫಸ್ಟ್ ಟೈಮ್ ಬಂದಿರೋದು, ಫಸ್ಟ್ ಟೈಮ್ ಒಳಗೆ ಹೋಗೋಕ್ಕೆಲ್ಲ ಬಿಟ್ಟಿರೋದು, ಅಸೆಂಬ್ಲಿ ಹಾಲೆಲ್ಲ ನೋಡೋಕೆ ತುಂಬ ಖುಷಿ ಆಯಿತು. ಲೈಕ್ ಗುಡ್ ಎಕ್ಸ್ಪೀರಿಯನ್ಸ್. ಆದರೆ ಇದು ಬೇರೆ ಬೇರೆ ಡಿಸ್ಟ್ರಿಕ್ಸ್ ಎಲ್ಲ ಇದು ಮಾಡಿದ್ರಲ್ಲ, ಎಲ್ಲ ಚೆನ್ನಾಗಿತ್ತು. ಸೊ ಇಟ್ಸ್ ಬಿನ್ ನೈಸ್. ಇದು ಹ್ಯಾಪಿ ಇಂಡಿಪೆಂಡೆನ್ಸ್ ಟು ಎವ್ರಿ ಒನ್. ಫ್ರೀಡಮ್ ಹಬ್ಬಗೆ ಪಾರ್ಟಿಸಿಪೇಟ್ ಮಾಡಿದ್ದೀವಿ ಜೂನಿಯರ್ ಟೋಸಿಂದ. ಸೊ ಇದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಫೌಂಡ್ ಮಾಡಿರೋದು, ಮತ್ತು ನಮ್ಮ ಸ್ಫೂರ್ತಿ ವಿಶ್ವಾಸ್ ಅವರು, ಸುನೀತಾ ಮ್ಯಾಮ್ ಮತ್ತು ಶ್ರುತಿ ಕಿರಣ್ ಅವರು 4 ವುಮೆನ್ ಆಂಟ್ರಪ್ರನರ್ಸ್ ಫೌಂಡ್ ಮಾಡಿರೋದು. ನಮ್ಮದು 25 ಸೆಂಟರ್ಸ್ ಇದೆ ಅಕ್ರಾಸ್ ಕರ್ನಾಟಕ ಆ್ಯಂಡ್ ಬ್ಯಾಂಗ್ಳೂರ್. ಇಲ್ಲಿ ಫ್ರೀಡಮ್ ಹಬ್ಬಗೆ ಪಾರ್ಟಿಸಿಪೇಟ್ ಮಾಡಿರೋದು. ದಿಸ್ ಇಸ್ ಫಸ್ಟ್ ಆಫ್ ದ ಕೈಂಡ್ ಆಫ್ ದಿ ಇವೆಂಟ್ ಇಲ್ಲಿ ಬೆಂಗಳೂರು ಜನತೆಗೆ. ಆ್ಯಂಡ್ ಮಕ್ಕಳೆಲ್ಲ ತುಂಬ ಎಕ್ಸೈಟ್ ಆಗಿದ್ದಾರೆ, ನಾವು ತುಂಬ ಎಕ್ಸೈಟ್ ಆಗಿದ್ದೀವಿ. ಕೆಲವೊಂದು ಆ್ಯಕ್ಟಿವಿಟೀಸ್ ಮಾಡಿದ್ದೀವಿ. ಆ್ಯಂಡ್ ಡೆಫಿನೆಟ್ಲಿ ಇಟ್ಸ್ ಅ ವೆರಿ ಗುಡ್ ಆರ್ಗನೈಸ್ಡ್ ಇವೆಂಟ್ ಫಾರ್ ಪಬ್ಲಿಕ್ ಆಫ್ ಕರ್ನಾಟಕ ಆ್ಯಂಡ್ ಬ್ಯಾಂಗ್ಳೂರ್. ಈ ಇಂಡಿಪೆಂಡೆನ್ಸ್ ಡೇಗೆ ಇಟ್ ಇಸ್ ವೆರಿ ಮೆಮೊರೇಬಲ್ ಫಾರ್ ಆಲ್ ದ ಕಿಡ್ಸ್. ಎಸ್ಪೆಷಲಿ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಎಲ್ಲ ಸ್ಟಾಲ್ಸಲ್ಲಿ. ಥ್ಯಾಂಕ್ ಯು, ಧನ್ಯವಾದ. ಅವರೆಲ್ಲ ಹೇಳಿದ್ರು ಇಟ್ ಇಸ್ ಲೈಕ್ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸರ್. ನಾನು ವಿಧಾನಸೌಧ ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು, ಬಟ್ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಇಷ್ಟು ಜನ, ಇಷ್ಟು ವೆರೈಟಿ ಆಫ್ ಸ್ಟಾಲ್ಸು, ಎಲ್ಲರಿಗೂ ಒಂದು ಆಪರ್ಚುನಿಟಿ, ಲೈಕ್ ನಮ್ಮ ಏನೋ ಬಿಸ್ನೆಸ್ ಆಗಿರ್ಬೋದು, ಇಲ್ಲ ನಮ್ಮದು ಸ್ಟಾಲ್ಸ್ನ ನಾವು ಇನ್ನೂ ಕರ್ನಾಟಕ ಜನತೆಗೆ ಹತ್ತಿರ ಆದ್ವಿ ಅಂತ ನನಗನ್ಸುತ್ತೆ ಸರ್ ಇವತ್ತು. ಸೊ ಇಟ್ ಇಸ್ ಲೈಕ್ ಇಂಡಿಪೆಂಡೆನ್ಸ್ ಡೇ, ಇಟ್ ಇಸ್ ಲೈಕ್ ಮೆಮೊರೇಬಲ್ ಆಗಿರುತ್ತೆ. ಈ ಒಂದು ಇಂಡಿಪೆಂಡೆನ್ಸ್ ಡೇ ತುಂಬ ಮೆಮೊರೇಬಲ್ ಆಗಿದೆ. ವಿಧಾನಸೌಧ ಒಳಗಡೆ ಮಾಡಿರೋದ್ರಿಂದ ಎಲ್ಲ ಮಕ್ಕಳಿಗೂ it's going to be a lifetime memory. Yes. Thank you for the government of Karnataka and for the ministers and all the efforts taken. I feel everybody is definitely going to appreciate that. Thank you so much.